ಆಡಳಿತದಲ್ಲಿ ಸಿಎಂ ಮಗನ ಹಸ್ತಕ್ಷೇಪ ಹೆಚ್ಚಾಗುತ್ತಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಇಂಥದ್ದೊಂದು ಆರೋಪವನ್ನು ಮಾಡಿರುವಂಥದ್ದು ಕಾಂಗ್ರೆಸ್ನ ಪ್ರಮುಖ ನಾಯಕ ಎಂಎಲ್ಸಿ ಯತೀಂದ್ರ ಹಸ್ತಕ್ಷೇಪ ಜಾಸ್ತಿ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಸಿಎಂ ಮಗನ ಮೇಲೆ ಕೈ ಶಾಸಕ ತನ್ವೀರ್ ಸೇಠ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕೇವಲ ನನ್ನ ಇಲಾಖೆ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ನನ್ನ ಕ್ಷೇತ್ರವಲ್ಲದೆ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಸ್ತಕ್ಷೇಪ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಯತೀಂದ್ರ ಹಸ್ತಕ್ಷೇಪ ನಡೀತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸಮಯ ಬಂದಾಗ ಅದನ್ನು ನಾನು ಹೇಳ್ತೀನಿ ಅಂತ ತನ್ವೀರ್ ಸೇಠ್ ಹೇಳಿದರು. ಕೆಲವು ಅಧಿಕಾರಿಗಳು ಶಂಖದಿಂದ ಬಂದ್ರೆ ತೀರ್ಥ ಅಂತಾರೆ, ನಾವು ಕೂಡ ಈಗ ಶಂಖ ಊದುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯತೀಂದ್ರ ಹಸ್ತಕ್ಷೇಪ ವಿರುದ್ಧ ಶಾಸಕ ತನ್ವೀರ್ ಸೇಠ್ ಕಿಡಿಯಾಗಿ ಮಾತನಾಡಿರೋದು. ಕೆಲವು ಅಧಿಕಾರಿಗಳು ಅವರು ಹೇಳಿದರೆ ಮಾತ್ರ ಕೆಲಸಗಳನ್ನ ಮಾಡುವುದು ಅನ್ನುವಂಥ ಅರ್ಥದಲ್ಲಿ ಶಾಸಕ ತನ್ವೀರ್ ಸೇಠ್ ಮಾತನಾಡಿದ್ದಾರೆ. ಸೊ ನಾವು ಕೂಡ ಈಗ ಆ ಶಂಖವನ್ನ ಓದೋ ಕೆಲಸವನ್ನ ಮಾಡಬೇಕಾಗಿದೆ. ಸಮಯ ಬಂದಾಗ ಉಳಿದಂತ ಎಲ್ಲ ವಿಚಾರಗಳನ್ನು ಕೂಡ ನಾನು ಹೇಳ್ತೇನೆ. ನನ್ನ ಕ್ಷೇತ್ರ ಮಾತ್ರವಲ್ಲ, ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯಾಗಿ ಹಸ್ತಕ್ಷೇಪ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಮುಂದೆ ಯತೀಂದ್ರ ಸಿದ್ದರಾಮಯ್ಯ ಅವರು ನೆನೆ ಹೇಳಿಕೆ ಏನು ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ, ಅದಕ್ಕೆ ಪ್ರತಿಕ್ರಿಯೆ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ನಾನು ಅದೇ ಒಂದು ನಿಲುವಿನಲ್ಲಿದ್ದೇನೆ. ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ಯಾರ ಅದನ್ನು ಸಮರ್ಥನೆ ಮಾಡ್ತೇನೆ. ನೋಡಿ, ನಾನು ಅದೇ ಹೇಳಿದ್ದು, ಕೆಲವೊಮ್ಮೆ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಅಂತ ತಿಳ್ಕೊಂಡಿರುವಂಥ ಅಧಿಕಾರಿಗಳಿದ್ದಾರೆ. ಸೊ ಒಂದು ಆರಾಧಿಸುವ ದೇವರಂತ ತಿಳ್ಕೊಂಡಿದ್ದಾರೆ. ಉದಯಿಸ್ತಿರುವ ಸೂರ್ಯವನ್ನು ನಮಸ್ಕಾರ ಮಾಡುವಂತಹ ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲಿವರೆಗೂ ಸೂರ್ಯ ನಿಲ್ತಿರ್ತದೆ ಆ ಕಡೆಗೆ ದಿಕ್ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಅದು ಎಲ್ಲ ಹಂತದಲ್ಲೂ ಆಗ್ತಾ ಇದೆ, ರಾಜ್ಯ ಉದ್ದಕ್ಕೂ ಆಗ್ತಾ ಇದೆ. ಸೊ ಇದೆಲ್ಲ ಏನ್ ಮಾಡಬೇಕು ಅನ್ನೋದನ್ನ ಸರಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಮಾಡ್ತಾ ಇದ್ದಾರೆ ಹಸ್ತಕ್ಷೇಪ? ಇಲ್ಲಿ ಕೆಲವು ಅಧಿಕಾರಿಗಳು ಕೇಳಲ್ಲ ಅಂದಾಗ ಅದು ಅವರು ಯಾವ ಶಂಕಿಂದ ಬರಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಇರುತ್ತೆ. ಕೆಲವೊಂದು ನಾವು ಏನು ಒಂದು ಗೌಪ್ಯವಾಗಿ ಹೇಳ್ತಾ ಇದ್ದೀವಿ, ಅದು ಬಹಿರಂಗ ಆಗುವಂತ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಅದು ಬಹಿರಂಗ ಆಗುತ್ತೆ, ಸ್ಫೋಟ ಆಗಲ್ಲ. ಯತೀಂದ್ರ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ತನ್ವೀರ್ ಸೇಠ್ ಅವರು ಈಗ ಆರೋಪವನ್ನು ಮಾಡ್ತಾ ಇರುವಂತದ್ದು ಕೆಲವು ದಿನಗಳ ಹಿಂದೆನೆ ಕಾಂಗ್ರೆಸ್ನ ಈ ತಟಸ್ಥ ಟೀಮ್ ಅಂತ ನಾವೇನು ಕರೀತಾ ಇದ್ವಿ, ಆ ನಾಯಕರು ಕೂಡ ಇದೇ ವಿಚಾರವನ್ನ ಬಹಿರಂಗವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಲವು ಇಲಾಖೆಗಳಲ್ಲಿ, ಕ್ಷೇತ್ರಗಳಲ್ಲಿ ಯತೀಂದ್ರ ಅವರ ಹಸ್ತಕ್ಷೇಪ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಈ ಸಿಎಂ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳಿಗೂ ಕೂಡ ಕಡಿವಾಣ ಇರಬೇಕು, ಆ ರೀತಿ ಹೇಳಿಕೆಗಳನ್ನು ಕೊಡಬಾರದು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಆದರೆ ಮುಖ್ಯವಾಗಿ ಇವರ ಹಸ್ತಕ್ಷೇಪ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಕೆಲವೇ ದಿನಗಳ ಹಿಂದೆ. ಬಟ್ ಈಗ ಅಧಿವೇಶನ ಮುಗಿದ ನಂತರದಲ್ಲಿನೇ ಇಂಥದ್ದೊಂದು ಚರ್ಚೆ. ಅವರು 5 ವರ್ಷ ನಮ್ಮ ಅಪ್ಪನೇ ಸಿಎಂ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಈಗ ತನ್ವೀರ್ ಸೇಠ್ ಒಂದು ಭಾಗದಲ್ಲಿ ಡಿ.ಕೆ.ಶಿ ಅವರ ಟೀಮ್ನಲ್ಲಿ ಗುರುತಿಸಿಕೊಂಡಂತ ನಾಯಕ, ಅವರು ಕೂಡ ಈಗ ಕೌಂಟರ್ ಅಟ್ಯಾಕ್ ಅನ್ನುವಂಥ ರೀತಿಯಲ್ಲಿ ಈಗ ಇಂಥದ್ದೊಂದು ಆರೋಪವನ್ನು ಮಾಡಿರುವಂಥದ್ದು. ಏನಾಗ್ತಾ ಇದೆ ಆ ಕ್ಷೇತ್ರದಲ್ಲಿ? ಅರುಣ್, ನಿಜಕ್ಕೂ ಕೂಡ ಯಾಕಂತ ಹೇಳಿದ್ರೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯನವರು 5 ವರ್ಷ ನಮ್ಮ ತಂದೆ ಸಿಎಂ ಆಗಿರ್ತಾರೆ, ಇದನ್ನ ನೇರವಾಗಿ ಹೈಕಮಾಂಡ್ ಹೇಳಿಲ್ಲದೆ ಇರಬಹುದು, ಆದ್ರೆ ಪರೋಕ್ಷವಾಗಿ ಸುಳಿವನ್ನ ಕೊಟ್ಟಿದೆ ಅಂತ ಹೇಳಿಕೆ ಬೆನ್ನಲ್ಲೇ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದಕ್ಕೆ ಉತ್ತರವನ್ನ ಕೊಟ್ಟರು. ಆ ಉತ್ತರವನ್ನೇ ನಾನು ಕೂಡ ಸಮರ್ಥನೆ ಮಾಡ್ಕೊಳ್ತೇನೆ ಅನ್ನುವ ನಿಟ್ಟಿನಲ್ಲಿ ಮೈಸೂರಿನ ಪ್ರಬಲ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು ಹೇಳಿರುವಂತದ್ದು. ಅಲ್ಲದೆ ಏನು ಯತೀಂದ್ರ ಅವರು ಅನೇಕ ಇಲಾಖೆಗಳಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಒಂದಷ್ಟು ಕ್ಷೇತ್ರಗಳಲ್ಲಿ ಅವರ ಹಸ್ತಕ್ಷೇಪ ಹೆಚ್ಚಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಮೊನ್ನೆ ಅಷ್ಟೇ ಏನು ಸಚಿವ ಜಾರ್ಜ್ ಅವರು ಇನ್ನೇನು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ, ಅಷ್ಟು ಹಸ್ತಕ್ಷೇಪ ಇದೆ ಅನ್ನುವಂಥ ವಿಚಾರಕ್ಕೂ ಕೂಡ ಯತೀಂದ್ರ ಅವರ ಹೆಸರು ಹೋಗಿದ್ದಂಥದ್ದು. ಇದೀಗ ಮೈಸೂರಿನಲ್ಲೂ ಕೂಡ ಇದಕ್ಕೆ ಉತ್ತರವಾಗಿ ಶಾಸಕ ತನ್ವೀರ್ ಸೇಠ್ ಅವರು ಹೇಳಿರುವಂತದ್ದು, ನನ್ನ ಕ್ಷೇತ್ರದಲ್ಲೂ ಕೂಡ ಹಸ್ತಕ್ಷೇಪ ನಡೀತಾ ಇದೆ, ಕೆಲವೊಂದು ಅಧಿಕಾರಿಗಳು ಶಂಕದಿಂದ ಬಂದ್ರೆ ತೀರ್ಥ ಅನ್ನುವ ನಿಟ್ಟಿನಲ್ಲಿ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಇದೇ ರೀತಿ ಹಸ್ತಕ್ಷೇಪ ಇರ್ಬೋದು, ಅಧಿಕಾರಿಗಳ ವರ್ತನೆ ಇರ್ಬೋದು ಮುಂದುವರೆದ್ರೆ ನಾವು ಕೂಡ ಶಂಕವನ್ನ ಊದುವಂತ ಕೆಲಸಕ್ಕೆ ಮುಂದಾಗ್ತೇವೆ ಎನ್ನುವ ಮೂಲಕ ಪರೋಕ್ಷವಾಗಿ ಯತೀಂದ್ರ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ನನ್ನ ಕ್ಷೇತ್ರದಲ್ಲೂ ಕೂಡ ಇದೆ. ಅಂದ್ರೆ ಉದಯಿಸುತ್ತಿರುವ ಸೂರ್ಯ ಆತನಿಗೆ ನಮಸ್ಕಾರ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅಧಿಕಾರಿಗಳು ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಇದು ಒಬ್ಬ ಹಿರಿಯ ಶಾಸಕನಾಗಿ ಅಂದ್ರೆ ಅವ್ರಿಗೆ ಎಷ್ಟು ನೋವಾಗಿದೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಅವರು ಹೇಳಿರುವಂತದ್ದು. ಅಲ್ಲದೆ ಸಮಯ ಬಂದಾಗ ನಾನು ಇದನ್ನು ಕೂಡ ಬಹಿರಂಗವನ್ನು ಕೂಡ ಮಾಡ್ತೇನೆ ಅಂತ ಶಾಸಕ ತನ್ವೀರ್ ಸೇಠ್ ಅವರು ಹೇಳಿರುವಂತದ್ದು. ಅರುಣ್,
ಆನಂದ್, ಮೈಸೂರು ಭಾಗದಲ್ಲಿ ಈ ರೀತಿಯಾಗಿ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಆರೋಪ ಏನಾದರೂ ಕೇಳಿ ಬರ್ತಾ ಇದೆ? ಯಾಕಂದ್ರೆ ತನ್ವೀರ್ ಸೇಠ್ ಅವರ ಮಾತುಗಳು ಆ ರೀತಿಯಾಗಿತ್ತು, ನನ್ನ ಕ್ಷೇತ್ರ ಮಾತ್ರವಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವರ ಹಸ್ತಕ್ಷೇಪ ಇದೆ ಅಂತ. ಸೊ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಎಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯವರ ತವರು ಕ್ಷೇತ್ರ ಇರುವಂಥದ್ದು, ಹಳೆ ಮೈಸೂರು ಭಾಗದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯಾಗಿ ಅವರ ಹಸ್ತಕ್ಷೇಪ ಇದೆ ಅನ್ನುವಂಥ ಮಾತು ಏನಾದರೂ ಕೇಳಿ ಬರ್ತಾ ಇದೆಯಾ, ಹೇಗೆ? ಅರುಣ್, ಮೈಸೂರಿನ ಬಹುತೇಕ ಕಡೆಗಳಲ್ಲಿ ಈಗ ಇರುವಂತವರು ಹೊಸ ಶಾಸಕರುಗಳು, ಅಲ್ಲಿ ಹಸ್ತಕ್ಷೇಪ ಇದ್ರೂ ಕೂಡ ಅವರು ಹೇಳುವಂತ ಧೈರ್ಯಕ್ಕೆ ಮುಂದಾಗೋದಿಲ್ಲ. ಆದ್ರೆ ತನ್ವೀರ್ ಸೇಠ್ ಹೇಳಿ ಕೇಳಿ ಪ್ರಭಾವಿ ಶಾಸಕರು, ಅಲ್ಲದೆ ಹಿಂದೆ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದ್ದಂತವರು, ಯಾರು ಯಾವೆಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳಲ್ಲಿ ಕೆಲಸ ಮಾಡಿಸ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅವರಿಗೆ ಗೊತ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇನ್ನು ನಂಜನಗೂಡು ಇರ್ಬೋದು, HD ಕೋಟೆ ಇರ್ಬೋದು, ಇಲ್ಲೆಲ್ಲವೂ ಕೂಡ ಇರುವಂತದ್ದು ಹೊಸ ಶಾಸಕರುಗಳು, ಅಲ್ಲದೆ ಅವರೆಲ್ಲ ಕೂಡ CM ಸಿದ್ದರಾಮಯ್ಯನವರ ಪರವಾಗಿ ಇದ್ದಂಥದ್ದು ಅನ್ನುವ ನಿಟ್ಟಿನಲ್ಲಿ ಅವರು ಹೇಳದೇ ಇರ್ಬೋದು. ಆದ್ರೆ ತನ್ವೀರ್ ಸೇಠ್ ಅವರು ಹಿಂದಿನಿಂದಲೂ ಕೂಡ ಹೇಳ್ಕೊಂತ ಬರ್ತಾ ಇರುವಂತದ್ದು, ಅಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು ಕೂಡ ನಾನು ನನ್ನ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿದ್ದೀನಿ, ಕ್ಷೇತ್ರದ ಕೆಲಸವನ್ನಷ್ಟೇ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಕ್ಷೇತ್ರದ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಆಗದಂತ ಸ್ಥಿತಿಗೆ ತಲುಪಿರುವ ಹಿನ್ನೆಲೆಯಲ್ಲಿ ಅವರು ಈ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಕೇವಲ ಶಾಸಕನ ಮಾತನ್ನ ಕೇಳ್ತಾ ಇಲ್ಲ ಅನ್ನುವಂಥದ್ದು ಒಂದಷ್ಟು ಆರೋಪ ಇದೆ. ನಾನು ಹಿರಿಯ ಶಾಸಕ, 6 ಬಾರಿ ಶಾಸಕನಾಗಿದ್ದೇನೆ, ಸಚಿವನಾಗಿ ಕೆಲಸ ಮಾಡಿದ್ದೇನೆ, ನನ್ನ ಮಾತಿಗೂ ಕಿಮ್ಮತ್ತು ಕೊಡದೇನೆ ಕೇವಲ ಶಂಕದಿಂದನೇ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಹೇಳೋದಾದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಹಸ್ತಕ್ಷೇಪ ನಡೀತಾ ಇದೆ, ಅಧಿಕಾರಿಗಳು ಯಾರ ಮಾತನ್ನು ಕೇಳಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಈ ಹಿನ್ನೆಲೆಯಲ್ಲಿ ಸಮಯ ಬಂದಾಗ ಶಂಕವನ್ನು ಓದ್ತೇನೆ, ಅಲ್ಲದೆ ಎಲ್ಲಾ ವಿಚಾರವನ್ನು ಕೂಡ ಬಹಿರಂಗ ಪಡಿಸ್ತೇನೆ ಅಂತ ಹೇಳಿರುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಾಸಕರು ಯಾರಾದ್ರೂ ಕೂಡ ಯತೀಂದ್ರ ಅವರ ಹಸ್ತಕ್ಷೇಪದ ವಿಚಾರವಾಗಿ ಮಾತನಾಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಅರುಣ್, ಬೆಂಗಳೂರಲ್ಲಿ BMTC ಬಸ್ಗೆ ಮತ್ತೊಂದು ಬಲಿಯಾಗಿದೆ. EV ಬಸ್ ಅಡ್ಮಿಟ್ಗೆ ಯುವತಿಯ ದುರ್ಮರಣ ಆಗಿರುವುದು. ಎಲೆಕ್ಟ್ರಿಕ್ ಬಸ್ ಡಿಕ್ಕಿಯಾಗಿ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಂಥ ಯುವತಿ ಮೇಲೇನೆ ಆ ಬಸ್ ಹರಿದು ಹೋಗಿದೆ. ಯುವತಿಯ ದುರ್ಮರಣ, ಭಯಾನಕ ಅಪಘಾತದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಸ್ಕೂಟರ್ನಲ್ಲಿ ಹೋಗ್ತಿದ್ದ ಇಬ್ಬರಿಗೆ ಡಿಕ್ಕಿ ಹೊಡೆದಿದೆ ಬಸ್ ಮೊದಲಿಗೆ. ಇದಾದ್ಮೇಲೆ ಅವರು ಕೆಳಗೆ ಬೀಳ್ತಾರೆ, ಅದು ಕೂಡ ಬಸ್ನ ಚಕ್ರದಡಿಗೆ ಬೀಳ್ತಾರೆ. ಕೆಳಗೆ ಬಿದ್ದ ಯುವತಿ ಮೇಲೆ ಎಲೆಕ್ಟ್ರಿಕ್ ಬಸ್ ಹತ್ಕೊಂಡು ಹೋಗಿದೆ. ಆ ಅಪಘಾತದ ದೃಶ್ಯ ಬೆಚ್ಚಿ ಬೀಳಿಸೋ ರೀತಿಯಲ್ಲಿ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ ಈ ಆಕ್ಸಿಡೆಂಟ್ನ ದೃಶ್ಯ. ಟಿನ್ ಫ್ಯಾಕ್ಟರಿ ಬಳಿ ನೆನೆ ಮಣಿಪುರ ಮೂಲದ ಯುವತಿ ಹಾಗೂ ಯುವಕ ಇಬ್ರು ಕೂಡ ಹೋಗ್ತಾ ಇದ್ರು ಒಂದು ಸ್ಕೂಟಿಯಲ್ಲಿ. ಯುವತಿ ಸ್ಕೂಟರ್ನಲ್ಲಿ ಹಿಂದೆ ಕುಳಿತುಕೊಂಡಿದ್ಲು. ಬಸ್ ಗುದ್ದಿದ ರಭಸಕ್ಕೆ ಕೆಳಗೆ ಬೀಳ್ತಾರೆ ಮೊದಲಿಗೆ. ನೋಡಿದು CCTVಯಲ್ಲಿ ಕ್ಯಾಪ್ಚರ್ ಆಗಿರೋ ದೃಶ್ಯವನ್ನು ನೋಡ್ತಾ ಇದ್ದೀವಿ. ತಲೆ ಮೇಲೆನೆ ಹತ್ತು ಹೋಗಿದೆ ಬಸ್. ಮತ್ತೆ ಮಾರುದ್ದ ಆಕೆ ದೇಹವನ್ನ ಎಳ್ಕೊಂಡು ಬಂದಿದೆ ಬಸ್. ಯುವಕ ಪಾರಾಗಿದ್ದಾನೆ ಕೂದಲೆಳೆ ಅಂತರದಲ್ಲಿ. ಯುವತಿ ಈ ಆಕ್ಸಿಡೆಂಟ್ನಲ್ಲಿ ದುರ್ಮರಣ ಹೊಂದಿದ್ದಾಳೆ. ಮಣಿಪುರ ಮೂಲದ ಯುವತಿಯ ಫೋಟೋ, ಈ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿರುವಂಥ ಯುವತಿಯ ಫೋಟೋ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಟಿನ್ ಫ್ಯಾಕ್ಟರಿ ಬಳಿ ನಡೆದಿದೆ ಈ ಘಟನೆ. BMTC ಎಲೆಕ್ಟ್ರಿಕ್ ಬಸ್ನ ಎಡವಟ್ಟಿನಿಂದ ಆದಂತಹ ಆಕ್ಸಿಡೆಂಟ್ ಇದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಇತ್ತೀಚೆಗೆ ತಾನೇ ರಾಜಾಜಿನಗರ ಫಸ್ಟ್ ಬ್ಲಾಕ್ನಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಆಕ್ಸಿಡೆಂಟ್ ಆಗಿ ಸ್ಕೂಲ್ಗೆ ಹೋಗ್ತಾ ಇದ್ದಂಥ ಒಂದು ಬಾಲಕಿ ಸಾವನ್ನಪ್ಪಿರೋ ಘಟನೆ ಒಂದು ಸ್ವಲ್ಪ ದಿನದ ಹಿಂದೆ ನಡೆದಿತ್ತು. ಮತ್ತೆ ಅಂಥದ್ದೇ ಒಂದು ಘಟನೆ. BMTCಗಳಿಂದ ಆಗುವಂಥ ಈ ಅವಘಡಗಳಿಗೆ ಕಡಿವಾಣ ಅಂತೂ ಬೀಳ್ತಾನೆ ಇಲ್ಲ ಅನ್ನುವಂಥ ರೀತಿಯಲ್ಲೇ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ ಬಸ್ ಡಿಕ್ಕಿ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ಡ್ರೈವರ್ದೇ ತಪ್ಪು ಅಂತ ಕೂಡ ಕಾಣಿಸ್ತಾ ಇದೆ. ಏನು ಮಾಹಿತಿ ಇದೆ ಪ್ರಗತಿ? ಅರುಣ್, BMTC EV ಬಸ್ ನಿಂದ ಆಗ್ತಾ ಇರುವಂತಹ ಅಪಘಾತಗಳು ಇದೇ ಮೊದಲೇನಲ್ಲ. ದುರಂತ ಏನಪ್ಪಾ ಅಂತ ಹೇಳಿದ್ರೆ EV ಬಸ್ ನಿಂದ ಆಗುವಂತಹ ಯಾವುದೇ ಅಪಘಾತಗಳಿಗೆ ಜೊತೆಗೆ ಆ ಘಟನೆಯಲ್ಲಿ ಬಲಿ ಆದ್ರೆ ಅಂತಹ ಕುಟುಂಬದವರಿಗೆ ಪರಿಹಾರವನ್ನು ಕೂಡ ಸಾರಿಗೆ ಇಲಾಖೆಯಿಂದ ಕೊಡ್ಲಾಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಕೊಡೋ ರೀಸನ್ ಡ್ರೈವರ್ ನಮ್ಮವರಲ್ಲ, ಕಂಡಕ್ಟರ್ ನಮ್ಮವರು, ಅಂದ್ರೆ ಸಾರಿಗೆ ಇಲಾಖೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರೆ, ಆದ್ರೆ ಡ್ರೈವರ್ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾರೆ. ಹಾಗಾಗಿ ಅವರಿಗೆ ಪರಿಹಾರ ಕೊಡೋದು ಬರೋದಿಲ್ಲ ಅಂತ ಹೇಳಿ ಕೈ ತೊಳ್ಕೊಂಡ್ ಬಿಡ್ತಾರೆ. ಆದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂದ್ರೆ ಪದೇ ಪದೇ ಆಗ್ತಾ ಇರುವಂತಹ ಅಪಘಾತಕ್ಕೆ ಯಾವಾಗ ಪರಿಹಾರ ಕೊಡ್ತಾರೆ ಅನ್ನೋದು ಸಾರಿಗೆ ಸಚಿವರ ಬಳಿಯೂ ಕೂಡ ಕ್ಲಾರಿಟಿ ಇಲ್ಲ. ಈ ಘಟನೆ ನಿನ್ನೆ ನಡೆದಿರುವಂತಹ ಘಟನೆ. ಟಿನ್ ಫ್ಯಾಕ್ಟರಿ ಸಮೀಪ ಒಬ್ಬ ಯುವಕ ಮತ್ತೆ ಯುವತಿ ಬೈಕ್ ಅಲ್ಲಿ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹಿಂದೆಯಿಂದ BMTC ಬಸ್ ಬರುತ್ತೆ. ಆ ಬಸ್ಸು ದಿಢೀರಂತ ಬೈಕ್ ಅನ್ನ ಟಚ್ ಮಾಡುತ್ತೆ. ಆ ಬೈಕ್ ಬಿದ್ದಂತಹ
ಆ ಹುಡುಗಿ ಕೆಳಗ್ ಬೀಳ್ತಾಳೆ. ಫಸ್ಟ್ ಕೆಳಗ್ ಬಿದ್ದಂತಹ ಹುಡುಗಿ ಮೇಲೆ ಬಸ್ ಹರ್ಕೊಂಡು ಹೋಗುವಂತಹ CCTV ದೃಶ್ಯ ಕೂಡ ನ್ಯೂಸ್ 18ಗೆ ಲಭ್ಯ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಹದೇವಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲು ಮಾಡಲಾಗಿದೆ. ಆ ಚಾಲಕರನ್ನ ಸದ್ಯಕ್ಕೆ ವಶ ಕೂಡ ಪಡಿಸ್ಕೊಂಡಾಗಿರುವಂತಹದ್ದು. ಆದ್ರೆ ಕುಟುಂಬಸ್ಥರು ಅಂದ್ರೆ ಈ ಹುಡುಗಿ ಏನ್ ಕೆಲಸ ಮಾಡ್ತಾ ಇದ್ರಲ್ಲ, ಈಕೆ ಬೆಂಗಳೂರಲ್ಲಿ ಉದ್ಯೋಗಕ್ಕೋಸ್ಕರ ಬಂದಿರೋರು, ಇವರು ಮಣಿಪುರ ಮೂಲದವರು. ಸೊ ಬೆಂಗಳೂರಲ್ಲಿ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು. ಆಕೆಯ ಕುಟುಂಬಸ್ಥರೆಲ್ಲರೂ ಕೂಡ ಈಗ ಬೆಂಗಳೂರಿಗೆ ಬರ್ತಾ ಇರುವಂತಹದ್ದು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ. ಪತಿಯಿಂದಲೇ ಪತ್ನಿ ವಿರುದ್ಧ ಮತಾಂತರದ ಆರೋಪವನ್ನು ಮಾಡಲಾಗಿದೆ. ಮತಾಂತರಕ್ಕೆ ಒತ್ತಾಯ ಮಾಡ್ತಾ ಇದ್ದಾಳೆ ನನ್ನ ಹೆಂಡತಿ ಅಂತ ಪತಿರಾಯ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಈ ಸಂಬಂಧಪಟ್ಟಂಗೆ ದೂರು ದಾಖಲಾಗಿದೆ. ಕಾರಣ ಮತಾಂತರಕ್ಕೆ ನನ್ನನ್ನು ಒತ್ತಾಯಿಸ್ತಾ ಇದ್ದಾಳೆ ನನ್ನ ಹೆಂಡತಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಭದ್ರಾವತಿಯಲ್ಲಿ ದೂರು ದಾಖಲಾಗಿದೆ. ಪತ್ನಿ ಪ್ರಿಯತಾ ವಿರುದ್ಧ ಪತಿ ವಿನಯ್ ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು. ನನ್ನ ಪತ್ನಿ 10 ವರ್ಷದ ಹಿಂದೆ ಮತಾಂತರವನ್ನ ಆಗಿದ್ದಾಳಾಗ್ಲೇ. ಆಕೆ ಸ್ನೇಹಿತೆ ಮರಿಯಾ ಆಕೆಯ ಪ್ರೇರಣೆಯಿಂದ ಮತಾಂತರಗೊಂಡಿರುವುದು ಬೇರೆ ಧರ್ಮಕ್ಕೆ. ಈಗ ನನ್ನನ್ನು ಕೂಡ ಮತಾಂತರ ಆಗಿ ಅಂತ ಪೀಡಿಸ್ತಾ ಇದ್ದಾಳೆ, ಒತ್ತಡ ಹೇರ್ತಾ ಇದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಪತ್ನಿ ಪ್ರಿಯತಾ ವಿರುದ್ಧ ಕಂಪ್ಲೇಂಟ್ ಆಗಿದೆ. ವಿನಯ್ ಅನ್ನೋರ ಕಡೆ ಖಾಸಗಿ ಶಾಲೆಯಲ್ಲಿ ಪ್ರಿಯತಾ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 10 ವರ್ಷದ ಹಿಂದೆನೆ ಮತಾಂತರ ಆಗಿರೋದು. ಆಕೆಯ ಸ್ನೇಹಿತೆ ಮರಿಯಾ ಅನ್ನೋರು ಇವರನ್ನ ಮತಾಂತರ ಮಾಡಿದ್ದಾರಂತ ಆಗ್ಲೇ 10 ವರ್ಷದ ಹಿಂದೆ. ಈಗ ಗಂಡನಿಗೂ ಕೂಡ ನೀನು ಮತಾಂತರ ಆಗಬೇಕು ಅಂತ ಕಿರುಕುಳವನ್ನಿಟ್ಟಿದ್ದಾರಂತೆ ಮನೆಯಲ್ಲಿ. ಈ ಕಿರುಕುಳದಿಂದ ಬೇಸತ್ತಿರುವಂತಹ ಅವರ ಪತಿ ಗಂಡ ಅವರೀಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ, ದೂರು ದಾಖಲು ಮಾಡಿದ್ದಾರೆ. ಭದ್ರಾವತಿ ಬೊಮ್ಮನಕಟ್ಟೆ ನಿವಾಸಿ. ಸೊ ಇವತ್ತು ನಿಮ್ಮ ಮುಂದೆ ಬಂದಿರೋದೇನಂತಂದರೆ, ಒಂದು ಮಾಡ್ರನ್ ಕನ್ವರ್ಷನ್ ಮಾಫಿಯಾದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ, ಮತ್ತು ಅದನ್ನು ನಾನು ಕೂಡ ಅನುಭವಿಸಿರ್ತಕ್ಕಂಥವನು. ಹೇಗೆ ಅಂತಂದರೆ, ಒಂದು ಶಾಲೆಯಲ್ಲಿ ಟೀಚರ್ಗಳಾಗಿ ಜಾಯ್ನ್ ಆಗಿ ಅಕ್ಕಪಕ್ಕ ಮತ್ತು ಸ್ಟೂಡೆಂಟ್ಸ್ಗಳನ್ನ ವೀಕ್ನೆಸ್ನ ಅರ್ಥ ಮಾಡಿಕೊಂಡು ಅವರ ಮಾಹಿತಿನ ಒಂದು ಕನ್ವರ್ಷನ್ ಮಾಫಿಯಾಗೆ ಕಳಿಸ್ಬಿಟ್ಟು ಅವ್ರ ಕಡೆಯಿಂದ ಕನ್ವರ್ಷನ್ ಮಾಡ್ತಕ್ಕಂಥದ್ದು. ಇದಕ್ಕೆ ನನ್ನ ಸ್ವಂತ ಹೆಂಡ್ತಿನೂ ಕೂಡ ಬಲಿಯಾಗಿರ್ತಕ್ಕಂಥದ್ದು. ಮತ್ತು ಬಲಿಯಾಗಿ ನನ್ನನ್ನು ಕೂಡ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದರೆ ಮಾತ್ರ ನಾನು ನಿಮ್ಮ ಜೊತೆ ಸಂಸಾರ ಮಾಡ್ತೇನೆ, ಇಲ್ಲ ಅಂದರೆ ನನಗೆ ನಿಮ್ಮ ಜೊತೆ ಬಾಳಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಮತ್ತು ಅದರ ಸಂಬಂಧವಾಗಿ ನಾನು ಭದ್ರಾವತಿಯ ಪೇಪರ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಮತಾಂತರ ಕಾಯ್ದೆ ಆ್ಯಕ್ಟ್ನಲ್ಲಿ FIR ಕೂಡ ಮಾಡಿಸಿರ್ತೇನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಸಂಪರ್ಕದಲ್ಲಿದ್ದಾರೆ. ವಿನಯ್, ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಈ ರೀತಿಯಾಗಿ ಮಾಡಿರುವಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ಇದು. ಯಾಕಂದರೆ ನೂರಾರು ಮಕ್ಕಳು ಇವರ ಕೈ ಕೆಳಗಡೆ ಕಲಿತಾ ಇರ್ತಾರೆ, ಅವರು ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇರ್ತಾರೆ. ಬಟ್ ಗಂಡನಿಗೆ ಈ ರೀತಿಯಾಗಿ ಕಿರುಕುಳವನ್ನು ಕೊಡುವಂಥವ್ರು, ಮತಾಂತರಕ್ಕೆ ಪ್ರಯತ್ನ ಪಡುವಂಥವರು ಮಕ್ಕಳಿಗೂ ಕೂಡ ಇಲ್ಲದಂಥದ್ದನ್ನು ತಲೆಯಲ್ಲಿ ತುಂಬಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ, ಏನು ಕೇಸ್ ಆಗಿದೆ ಈಗ ಈ ಬಗ್ಗೆ? ಅರುಣ್, ಏನು ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲಿ ಒಂದು ಅಪರೂಪದ ವಿಚಿತ್ರ ಘಟನೆ. ಪತಿಯೇ ಹೋಗಿ ಪತ್ನಿಯ ವಿರುದ್ಧ ದೂರನ್ನ ಸಲ್ಲಿಸಿ FIR ಮಾಡಿಸುವಂತ ಘಟನೆ ನಡೆದಿದೆ. ಅದರಲ್ಲೂ ಕೂಡ ಮತಾಂತರ ನಿಷೇಧ ಕಾಯ್ದೆ ಇದ್ರೂ ಕೂಡ, ಅದು ಬಲವಂತದ ಮತಾಂತರ ನಿಷೇಧ ಕಾಯ್ದೆ ಇದ್ರೂ ಕೂಡ ಅದರ ವಿರುದ್ಧವಾಗಿ ಕೆಲಸ ಮಾಡಿದಂತ ಏನು ಆರೋಪ ಈಗ ಕೇಳಿ ಬರ್ತಾ ಇರೋದು. ಒಟ್ಟಿನಲ್ಲಿ ಪತ್ನಿಯನ್ನ ಸರಿದಾರಿಗೆ ತರೋಕೆ ಹಲವಾರು ವರ್ಷಗಳಿಂದ ಏನು ವಿನಯ್ ಎಂಬುವರು ಪ್ರಯತ್ನ ಪಟ್ಟರು ಕೂಡ ಯಾವುದೇ ರೀತಿ ಅನುಕೂಲ ಆಗ್ಲಿಲ್ಲ. ಹಾಗಾಗಿ ಪತಿಯೇ ಈಗ ಹೋಗಿ ಭದ್ರಾವತಿಯ ಪೇಪರ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಈಗ ದೂರನ್ನ ನೀಡಿರೋದು, ಜೊತೆಗೆ FIR ಕೂಡ ಆಗಿದೆ. ಈ FIR ನ ಪ್ರಕಾರ ನೋಡೋದಾದ್ರೆ ಏನು ಪತ್ನಿ ಇದ್ದಾಳೆ ಪ್ರಿಯತಾ ಅನ್ನೋರು, ಅವರು ತಮ್ಮ ಗಂಡನಿಗೆ ಮತಾಂತರಗೊಳ್ಳಬೇಕು ಅನ್ನೋ ಒತ್ತಾಯ ಹೇರ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಪತ್ನಿ ವಿನಯ್ ಇದಕ್ಕೆ ಬಿಲ್ಕುಲ್ ಒಪ್ಪದ ಕಾರಣ ಈಗ ಈ ರೀತಿಯ ಏನು ಘಟನೆ ಬಂದಿರೋದು. ಒಟ್ನಲ್ಲಿ ಈಗ ಆರೋಪದ ಮತಾಂತರ ನಿಷೇಧ ಕಾಯ್ದೆ ಇದ್ರೂ ಕೂಡ ಈಗ ಒಟ್ನಲ್ಲಿ ಈಗ ಈ ರೀತಿಯ ಏನು ಅಪರೂಪದ ಪ್ರಕರಣ ಈಗ ಬೆಳಕಿಗೆ ಬಂದಿರೋದು ಒಂದು ರೀತಿಯಲ್ಲಿ ವಿಚಿತ್ರ ಅನ್ಸೋದೆ. ಅರುಣ್, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ.